ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ? ಬರ್ರಿ ಇವತ್ತಿನ ಈ ವಿಡಿಯೋದೊಳಗೆ ಇಡ್ಲಿ ಜೊತೆ ಚಟ್ನಿನ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಮಿಕ್ಸಿ ಜಾರ್ನಲ್ಲಿ ಕೊಬ್ಬರಿ, ಚಿಕ್ಕದಾಗಿ ಹೆಚ್ಕೊಂಡಿರೋ ಕೊಬ್ಬರಿ ಮತ್ತು ಶೇಂಗಾದ ಕಾಳು ಮತ್ತು ಪುಟಾಣಿ ಹಾಕ್ತಿದ್ದೀನಿ. ಆಮೇಲೆ ಖಾರಕ್ಕೆ ತಕ್ಕಷ್ಟು ಅಂದರೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿಗಳನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ದಪ್ಪ ರುಚಿನೇ ಹಾಕ್ಕೋತಿದ್ದೀನಿ. ಮಿಕ್ಸಿಲಿ ಹಾಕ್ತಿದ್ದೀನಲ್ವ ಅದಕ್ಕೆ ಸ್ವಲ್ಪ ಪುದೀನ ಹಾಕ್ತಿದ್ದೀನಿ. ಇದನ್ನು ಈಗ ರುಬ್ಕೊಳ್ತೀನಿ. ನೋಡಿ, ಇದೇ ಥರ ಇನ್ನೊಂದು ಸರಿ ರುಬ್ಕೋತೀನಿ. ನನಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು, ಅದಕ್ಕೆ ಇನ್ನೊಂದು ಜಾರ್ ಇದೇ ಸೇಮ್ ಪ್ರೊಸೀಜರ್ನೇ ಅಪ್ಲೈ ಮಾಡಿದ್ದೀನಿ. ಈಗ ಈ ರುಬ್ಕೊಂಡಿರೋ ಚಟ್ನಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಾಯಿಸ್ತಿದ್ದೀನಿ. ಆಮೇಲೆ ಅದಕ್ಕೆ ಸಾಸಿವೆ ಹಾಕ್ತಿದ್ದೀನಿ. ಅವು ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಸ್ವಲ್ಪ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಈಗ ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತಿದ್ದನ್ನು ಹಾಕ್ಕೋತಾ ಇದ್ದೀನಿ. ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೋತಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು, ಸ್ವಲ್ಪ ಕಲರ್ ಚೇಂಜ್ ಕಾಣುತ್ತೆ ಅಂತ. ಬಿಳಿದೇ ಆದರೆ ಒಂದು ಸ್ವಲ್ಪ ಕಲರ್ ಇದು ಅನಿಸುತ್ತೆ ಅಂತ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಚಟ್ನಿ ಕಲರ್ ಬರುತ್ತೆ ಅಂತ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬಿರುವಂಥ ಚಟ್ನಿಗೆ ಈ ಒಗ್ಗರಣೆನ ಮಿಕ್ಸ್ ಮಾಡ್ತೀನಿ. ನಾನು ರುಬ್ಬಿಕೊಳ್ಳುವಾಗ ಎಲ್ಲನೂ ಅಂದರೆ ರುಚಿ ಖಾರ ಎಲ್ಲನೂ ಕರೆಕ್ಟಾಗಿ ಹಾಕಿರ್ತೀನಿ. ಆಮೇಲೆ ಏನೂ ಹೆಚ್ಚಿಗೇನು ಇದು ಮಾಡಿರೋದಿಲ್ಲ, ಆ್ಯಡ್ ಮಾಡಲ್ಲ. ಕೊನೆಯದಾಗಿ ಲಾಸ್ಟ್ ಸಕ್ಕರೆ ಒಂದೇ ಆ್ಯಡ್ ಮಾಡ್ತೀನಿ. ಸಕ್ಕರೆ ಹಾಕಿದರೆ ಇನ್ನೂ ಸ್ವಲ್ಪ ರುಚಿ ಕೊಡುತ್ತೆ ಚಟ್ನಿ. ಈಗ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ. ಅದು ಒಂದು ಸ್ವಲ್ಪ ರುಚಿಗೆ ಸ್ವೀಟ್ ಅನಿಸಿದರೆ ಒಂಥರ ಚಟ್ನಿ ಟೇಸ್ಟ್ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿ.